ಸಂದೇಶ ಅಂತಕ್ಕಂಥ PSI ಅವರ ಬಗ್ಗೆ ದುರ್ನಡತೆ ಅವರ ಬಗ್ಗೆ ಈಗಾಗಲೇ ಎಲ್ಲಾ ಮಾಧ್ಯಮದಲ್ಲಿ ಬಂದಿದೆ ಸಭಾಪತಿಗಳೇ. ಅವರ ವರ್ತನೆ, ದುರ್ವರ್ತನೆ, ಮಹಿಳೆಯರ ಜೊತೆಗೆ ನಡ್ಕೊಳ್ಳೋ ರೀತಿ ಮತ್ತು ವ್ಯಕ್ತಿಗಳನ್ನ ಅನೈಚ್ಛಿಕವಾಗಿ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಆ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಇತ್ತೀಚೆಗೆ ಬಹಳ ಆಗ್ತಾ ಇದ್ದಾವೆ ಕೆಲವೊಂದು ಭಾಗದಲ್ಲಿ. ಆಮೇಲೆ ಪೊಲೀಸರು ಕೂಡ ಅನುಚಿತ ವರ್ತನೆ ಇವತ್ತಿನ ದಿನ ಯಾವ್ದಾದ್ರು ಒಂದು ಸ್ಥಳದಲ್ಲಿ ಬಂದೋಬಸ್ತಿಗಂತ ಹೋದ ಅಲ್ಲಿ ಅವ್ರ ವರ್ತನೆ ಕೂಡ ವಿಚಿತ್ರವಾಗಿರ್ತದೆ. ಆದ್ರೆ ಏನಾಗಿರ್ತದೆ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ, ತಿರ್ಗಾ ಅವ್ರು ಮತ್ತೆ ಬಂದು ಡ್ಯೂಟಿಗೆ ಜಾಯ್ನ್ ಆಗಿರ್ತಾರೆ. ಸಣ್ಣ ಪುಟ್ಟ ಗ್ರಾಮದಲ್ಲಾದ್ರೂ ಕೂಡ ಅಷ್ಟೇ. ರೈತರಿಗಂತೂ ಬಹಳಷ್ಟು ಅವ್ರ ಬಗ್ಗೆ ಬಹಳಷ್ಟು ವರ್ತನೆಗಳು ನೋಡಿದ್ರೆ ರೈತರು ಬೇಸರ್ಕೊಂಡ್ಬಿಟ್ಟಿರ್ತಾರೆ. ಸಣ್ಣ ಪುಟ್ಟ ಇದಕ್ಕೆ ಟ್ರ್ಯಾಕ್ಟರ್ದ ಮುಂದಿನ ಮಷಿನ್ ಹಿಡಿತಾರೆ, ಟ್ರಾಲಿ ಬಿಡ್ತಾರೆ. ಒಂದೊಂದ್ ಸಲ ಬೆಳಿಗ್ಗೆ 7 ಗಂಟೆಯಿಂದ ಮೊನ್ನೆ ಒಬ್ಬ ರೈತನ್ನ 7 ಗಂಟೆ ದಿನ ಸಂಜೆ 7 ಗಂಟೆ ತನಕ ತನ್ನ ಸ್ಟೇಷನ್ ಅಲ್ಲಿ ಕೂಡಿಸ್ಕೊಂಡಿದ್ದಾರೆ ಮುನ್ರಾಬಾದ್ನಲ್ಲಿ. ಈ ಸದ್ಯ ಇದ್ದಾರೆ ಅವ್ರ PSI. ನಾನು SP ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಬದುಕು ಮಾಡ್ಕೊಂಡು ತಿಂತಕ್ಕಂಥ ಒಬ್ಬ ರೈತನ್ನ ನೀವು ಯಾಕೆ ಇಟ್ಕೊಂಡು ಕೂಡ್ತೀರಿ? ಅದು ಬೆಳಗ್ಗೆಯಿಂದ ಅವು ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಯಾವುದಾದ್ರೂ ಸ್ಥಳಗಳಲ್ಲಿ ಬಂದ್ಬಿಟ್ರೆ ತಮ್ಮದೇ ದೌರ್ಜನ್ಯ ಮಾಡ್ತಕ್ಕಂಥದ್ದು. ಇತ್ತೀಚೆಗೆ ಗಣೇಶೋತ್ಸವದಲ್ಲಂತರೂ ನಮಗೆ ಜೀವ ತಿಂದಾಕ್ಬಿಟ್ರು. ಗಣೇಶನ ಕೂಡ್ಸಕ್ಕೂ ಕೂಡ ಪರ್ಮಿಷನ್ ಕೊಡ್ಲಿಲ್ಲ. ಅವ್ರು ಹೇಳ್ತಾರೆ, ನೀವು ಹಾಡಾಕ್ತೀರಿ, ಪೂಜೆ ಮಾಡ್ತೀರಿ, ಗಂಟೆ ಬಾರಿಸ್ತೀರಿ ಅಂತಕ್ಕಂಥ ಅನುಚಿತ ವರ್ತನೆಗಳ ಬಗ್ಗೆ ನಮಗೆ ಹೇಳಿದ್ರು. ಹೌದು, ನಾನು ಕೇಳ್ತೀನಿ, ಪಕ್ಕದಲ್ಲೇ ಅಲ್ಲೇ ಇಲ್ಲೇ ಎಲ್ಲ ಕಡೆ ಅಜಾನ್ ಕೊಡೋದಕ್ಕೆ ಕೇಳ್ತದೆ. ಒಂದಲ್ಲೆಲ್ಲ 5 ಸಲ ಅಜಾನ್ ಕೊಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡೋದಿಲ್ಲ. ಅಲ್ಲೇ ಜಡ್ಜ್ ಮನೆ ಇದೆ ಅಂತ ಹೇಳ್ತಾರೆ. ನಾನಂದೆ, ಆ ಜಡ್ಜ್ ಮನೆಯಿಂದಿರೋದೇ ಮಸೀದಿ. ನೀವು ಗಣೇಶನ್ ಯಾಕೆ ಕೂಡಿಸ್ಕೊಳಕ್ ಕೊಡೋದಿಲ್ಲ? ಗಣೇಶಗಾದಂತ ಒಂದು ನಿರ್ದಿಷ್ಟವಾದ ಜಾಗ ಇರ್ತದೆ, ಇರೋದಿಲ್ಲ. ಅವ್ರು ಯಾವತ್ತು ಸರ್ಕಲಲ್ಲೇ ಕುಂದಿರ್ತಾನೆ, 5 ದಿನ 11 ದಿನಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು. ಇಂಥ ಒಂದು ವರ್ತನೆಗಳು ಹೆಚ್ಚು ಕಡಿಮೆ ಯಾವ ಒಂದು ಹಬ್ಬ ಹರಿದಿನ ಬರಲಿ ಬಹಳಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ. ಅವರು ವಿಚಿತ್ರ ವರ್ತನೆಗಳು, ಯಾವುದನ್ನು ಕಾನೂನು ಪಾಲನೆ ಮಾಡ್ತಾ ಇಲ್ಲ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ, ನನ್ನ ಮನೆಯಿಂದನೇ ಒಂದು ಲೇಔಟ್ ಇದೆ, ಸ್ವಲ್ಪ ಖಾಲಿ ಇದೆ ಜಾಗದಲ್ಲಿ, ಅಲ್ಲಿ ಬಂದು ನಾನು ಹೇಳ್ತಾ ಇರ್ತೀನಿ, ಕಳ್ಳತನಗಳು ಆಗ್ತಾ ಇದ್ದಾವೆ, ಫೋನ್ ಮಾಡಿ ಹೇಳ್ತೀವಿ. ಒಂದ್ಸಾರಿ ಬಂದು ವಿಸಿಲ್ ಹಾಕೊಂತ ಒಂದು ಗಾಡಿ ಹೋಗ್ಬಿಡುತ್ತೆ ಅಂದ್ರೆ ಅವರು ಎಚ್ಚರಾಗಿ ಹೋಗ್ಬಿಡ್ತಾರೆ ಮತ್ತು ಹೋಗ್ಬಿಡ್ತಾರೆ. ಖಾಲಿ ನಿವೇಶನಗಳಲ್ಲಿ ಇತ್ತೀಚೆಗೆ ಬಹಳಷ್ಟು ಬಂದು ಕುಂತ್ಕೊಂಡು ಮೊಬೈಲ್ ಬೆಳಕಿನಲ್ಲಿ, ಕತ್ಲ ಇದ್ರು ಕೂಡ ಮೊಬೈಲ್ ಬೆಳಕಿನಲ್ಲಿ ಬಂದು ಅವರು ಪಾರ್ಟಿ ಮಾಡ್ತಕ್ಕಂಥದ್ದಿದೆ. ನಾನು ಫೋನ್ ಮಾಡಿದ ತಕ್ಷಣ ಬರೋದಿಲ್ಲ, ಬರ್ತಾರೆ, ಲೇಟಾಗಿ ಬರ್ತಾರೆ. ಆ ಒಂಥರ ಯಾವುದು ಪಾಲನೆ ಮಾಡೋದಿಲ್ಲ, ಎಲ್ಲದ್ರ ಬಗ್ಗೆ ಕೇರ್ಲೆಸ್ ಇರ್ತಕ್ಕಂಥದ್ದಿದೆ. ಇತ್ತೀಚೆಗೆ ಈ ಅಧಿಕಾರಿ ಬಗ್ಗೆ ನಾವು ನೋಡಿದಾಗ ನಿಮಗೆ ಸಸ್ಪೆಂಡ್ ಮಾಡಿಬಿಟ್ರೆ ಮುಗಿದ್ ಬಿಡ್ತವ್ರದ್ದು. ಆ ವ್ಯಕ್ತಿ ವರ್ತನೆ, ಅವ್ರ ಮಹಿಳೆ ಹೇಳ್ತಕ್ಕಂಥ ಹೇಳಿಕೆಗೆ ನೋಡಿದಾಗ ನಿಜವಾಗ್ಲೂ ಅವರು ಪೊಲೀಸರಲ್ಲ, ಅವರು ನಿಜವಾಗ್ಲೂ ಗುಂಡಗಳ ರೀತಿ ವರ್ತನೆ.